ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಮನೆಮದ್ದು ಏನಂದರೆ ಒಂದು ಕ್ರೀಮ್ ಮಾಡೋದು ಹೇಳ್ತೀನಿ. ಈ ಕ್ರೀಮನ್ನು ಹಚ್ಕೊಳ್ಳೋದ್ರಿಂದ ನಿಮ್ಮ ಮುಖ ಬೆಳ್ಳಗಾಗ್ತದೆ, ಆಮೇಲೆ ಗ್ಲೋ ಆಗ್ತದೆ, ಆಮೇಲೆ ಕಪ್ಪು ಕಲೆಗಳಿದ್ರೆ ಅದು ಸಹ ಹೊರಟೋಗ್ತದೆ. ಆಮೇಲೆ ಈ ಕ್ರೀಮನ್ನು ನೀವು ತಯಾರು ಮಾಡಿರ್ತಿರಲ್ಲ, ತಯಾರು ಮಾಡಿಟ್ಟಾದ್ಮೇಲೆ ಇದನ್ನು 15 ದಿವಸ ಅಥವಾ 20 ದಿವಸ ಇಟ್ಕೋಬೇಕಂದ್ರೆ ಫ್ರಿಜ್ಜಲ್ಲಿ ಇಟ್ಕೋಬೋದು. ಇಲ್ಲ 1 ವಾರವರೆಗೂ ರೂಮ್ ಟೆಂಪ್ರೇಚರ್ 1 ವಾರವರೆಗೂ ಇಟ್ಕೋಬೋದು, ಏನೂ ಆಗಂಗಿಲ್ಲ. ಇದನ್ನು ಹೇಗೆ ಮಾಡೋದು ಅಂತ ನಾನು ಹೇಳ್ತೀನಿ. ಆಮೇಲೆ ನೀವು ಎಲ್ರಿಗೂ ಹೇಳ್ತೀನಿ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಮರೆಯದೆ ಪ್ರೆಸ್ ಮಾಡಿ. ನೀವು ಮತ್ತೆ ನೋಟಿಫಿಕೇಶನ್ ನನ್ನ ವೀಡಿಯೋಗಳು ನಿಮಗೆ ಬೇಗನೆ ತಲುಪ್ತದೆ. ಇವಾಗ ಕ್ರೀಮ್ ಮಾಡೋದು ಹೇಗೆ ಅಂತ ನಾನು ಹೇಳ್ತೀನಿ. ಫಸ್ಟು ಒಂದು ದೊಡ್ಡ ಆಲೂಗಡ್ಡೆ, ದೊಡ್ಡ ಸೈಜ್ ಇದ್ದರೆ 1 ತೊಗೊಳ್ರಿ, ಸ್ವಲ್ಪ ಮೀಡಿಯಮ್ ಸೈಜ್ ಇದ್ದರೆ 2 ಆಲೂಗಡ್ಡೆ ತೆಗೆದುಕೊಳ್ಳಿ. 2 ಆಲೂಗಡ್ಡೆ ತೆಗೆದು ಫಸ್ಟ್ ತೊಳ್ಕೊಂಡ್ಬಿಡಿ. ತೊಳ್ಕೊಂಡು ಆದಮೇಲೆ ಅದರ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಬಿಡಿ. ಸಣ್ಣದಾಗಿ ಕಟ್ ಮಾಡಿ ಮಿಕ್ಸಿಗೆ ಹಾಕಿಬಿಟ್ಟು ರುಬ್ಕೊಂಬಿಡಿ. ನೈಸ್ ಪೇಸ್ಟ್ ಕತೆ ರುಬ್ಕೊಂಬಿಡಿ. ರುಬ್ಕೊಂಡು ಆದಮೇಲೆ ನೀವು ಟೀ ಸೋಸ್ತೀರಲ್ವಾ, ಆ ಫಿಲ್ಟ್ರ್ ತೊಗೊಂಡ್ಬಿಟ್ಟು ಅದು ರುಬ್ಬಿರೋದನ್ನು ಹಾಕಿಬಿಟ್ಟು ಫ್ರೆಶ್ ಮಾಡಿ ಅದ್ರ ಜ್ಯೂಸ್, ಆಲೂಗಡ್ಡೆ ಜ್ಯೂಸನ್ನ ತೆಗೆದುಬಿಡಿ. ಫುಲ್ ಎಷ್ಟಾಗುತ್ತೋ ಅಷ್ಟೆಲ್ಲ ನೀಟಾಗಿ ಜ್ಯೂಸ್ ತಗೊಂಬಿಡಿ. ತಕ್ಕೊಂಡು ಆದಮೇಲೆ ಏನು ಮಾಡ್ಬೇಕಂದ್ರೆ ಒಂದು ಇದು ಪಾತ್ರೆಯಲ್ಲಿ ತೆಗೆದಿಡ್ರಿ. ಇಷ್ಟು ಉದ್ದಗಿರೋದು ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ಳಿ, ಯಾಕಂದರೆ ಅದು ಅಗಲಾಗಿರೋ ತೆಗಿಬೇಡ್ರಿ. ಯಾಕಂದ್ರೆ ನಾವು ಅದರಲ್ಲಿ ಏನು ಬೇಕಂದ್ರೆ ಸ್ಟಾರ್ಚ್ ಬೇಕಾಗ್ತದೆ. ನಮ್ಗೆ ಸ್ಟಾರ್ಚಿಂದನೇ ಆ್ಯಕ್ಚುಲಿ ಈ ಕ್ರೀಮ್ ಮಾಡಬೇಕಾಗ್ತದೆ. ಮೇಲ್ಗಡೆದೇ ನಾವು ತೆಗೆದು ಬಿಡಬೇಕು, ಕೆಳಗಡೆ ಸ್ಟಾರ್ಚನ್ನು ನಿಂತ್ಕೊಳ್ಳುತ್ತೆ, ಆ ಸ್ಟಾರ್ಚಿಂದ ಕ್ರೀಮ್ ಮಾಡಬೇಕಾಗ್ತದೆ. ಹೀಗಾಗಿ ಅದು ಉದ್ದಕ್ಕೆ ಸ್ವಲ್ಪ ಮೀಡಿಯಮ್ ಆಗಿರೋ ಉದ್ದ ಗ್ಲಾಸಲ್ಲಿ ಹಾಕ್ಕೊಂಬಿಡಿ. ಅವಾಗ ಅದು ಒಂದು 15 ನಿಮಿಷ ಅಥವಾ 20 ನಿಮಿಷ ಬಿಟ್ಬಿಡಿ. ಆದ್ಮೇಲೆ ಅದು ಮೇಲ್ಗಡೆದೆಲ್ಲ ನೀರಿನ ಅಂಶ ಮೇಲೆ ಬಂದುಬಿಡ್ತೈತಿ. ಗಟ್ಟಿಯಾಗಿರೋದು ಬಿಳೀದು ಇರುತ್ತಲ್ಲ ಸ್ಟಾರ್ಚ್, ಅದು ಕೆಳಗಡೆ ನಿಂತ್ಕೊಂಡ್ಬಿಡ್ತದೆ. ಆಮೇಲೆ ನಿಧಾನಾಗಿ ನೀರಿನ ಅಂಶನ ಎಲ್ಲ ಮೇಲ್ಗಡೆಯಿಂದ ಹಗರ್ಕ ಅದು ಬಸ್ಕೊಂಬಿಡಿ. ಬಸದ್ಬಿಟ್ಟು ಕಡೆಗೆ ತಗೊಂಬಿಡಿ. ಓನ್ಲಿ ಸ್ಟಾರ್ಚ್ ಅಂದರೆ ಇಟ್ಕೊಂಬಿಡಿ. ಈ ಸ್ಟಾರ್ಚನ್ನು ಒಂದು ಸೈಡ್ ಇಟ್ಕೊಂಬಿಡಿ. ಆಮೇಲೆ ಇನ್ನು ಬೇಸ್ ಮಾಡಬೇಕಾಗತ್ತೆ. ಕ್ರೀಮಿದು ಬೇಸ್ ಮಾಡ್ಬೇಕು. ಇವಾಗ ಫಸ್ಟ್ ಬೇಸ್ ಮಾಡಿದಾದ್ಮೇಲೆ ಇದನ್ನು ಸ್ಟಾರ್ಚ್ ಮಾಡ್ಕೊಂಡಿರ್ತಾರೆ, ಇದನ್ನು ಅದಕ್ಕೆ ಮಿಕ್ಸ್ ಮಾಡಬೇಕಾಗುತ್ತದೆ. ಬೇಸ್ ಮಾಡೋದೇನೆಂದರೆ ಫಸ್ಟ್ ಒಂದು ಕಪ್ಪಲ್ಲಿ, ಬೇರೆ ಕಪ್ಪಲ್ಲಿ ಅಲೋವೆರಾ ಜೆಲ್ಲು, ಆಮೇಲೆ 1 ಟೀ ಸ್ಪೂನಷ್ಟು ಅಲೋವೆರಾ ಜೆಲ್ ಹಾಕ್ಕೊಳ್ಳಿ. ಆಮೇಲೆ ಅದಕ್ಕೆ 2 ಕ್ಯಾಪ್ಸಲ್ ವಿಟಮಿನ್ ಇ ಇದ್ದು ಅದ್ರದ್ದು ಹಾಕ್ಕೊಳ್ಳಿ. ಅದು ಹಾಕ್ಕೊಂಡು ಆದಮೇಲೆ 1 ಟೀ ಸ್ಪೂನಷ್ಟು ಬಾದಾಮಿ ತೇಲ್ ಅಂದರೆ ಬಾದಾಮಿ ಎಣ್ಣೆಯನ್ನು ಹಾಕ್ಕೊಳ್ಳಿ. ಇವು 3 ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ. ಅವಾಗ ಒಂಥರ ಬೇಸ್ ಆಗುತ್ತೆ, ಒಂಥರ ಕ್ರೀಮಿ ಥರ ಫುಲ್ ವೈಟ್ ಥರ ಬರ್ತದೆ. ಆದಮೇಲೆ ನೀರು ಮಿಕ್ಸ್ ಆದಮೇಲೆ ಇದು ಸ್ಟಾರ್ಚ್ ಮಾಡ್ಕೊಂಡಿರ್ತಿಲ್ಲ, ಈ ಸ್ಟಾರ್ಚನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಂಬಿಡಿ. ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಡಿ. ಫುಲ್ಲು ವೈಟ್ ಕ್ರೀಮ್ ಥರ ಎಷ್ಟು ಚೆನ್ನಾಗಿ ಬರ್ತದೆ ಅಷ್ಟು ಚೆನ್ನಾಗಿ ಕ್ರೀಮ್ ಆಗ್ತದೆ. ಆ ಕ್ರೀಮ್ ಆದಮೇಲೆ ನೀವು ಇದನ್ನೊಂದು ಚಿಕ್ಕದು ಏರ್ಟೈಟ್ ಬಾಕ್ಸ್ಗಳು ಇರ್ತಾವೆ, ಅದರಲ್ಲಿ ಹಾಕೊಂಡ್ಬಿಟ್ಟು ಇಟ್ಕೊಂಡ್ಬಿಡ್ಬೋದು. ನೀವು ಒಂದು ಫ್ರಿಜ್ಜಲ್ಲಿ ಇಟ್ಟರೆ ಒಂದು 20 ದಿವಸ ಇಟ್ಕೊಬೋದು. ಕಡಿಗೆ ರೂಮ್ ಟೆಂಪ್ರೇಚರ್ ಇಟ್ಟರೆ 1 ವಾರ ಇಟ್ಕೋಬೋದು. ಅಂದರೆ ಇರ್ತದೆ, ಅಲ್ಲಿವರೆಗೂ ಇರ್ತದೆ. ಅದ್ರ ಮೇಲೆ ಆದರೆ ಒಂದು ಕೆಟ್ಟೋಗೋ ಚಾನ್ಸಸ್ ಇರ್ತದೆ. ಇದನ್ನು ಈ ಥರ ಮಾಡಿ ಇಟ್ಕೊಂಬಿಡಿ. ಏನಿಲ್ಲ, ನೀವು ಡೈಲಿ ಬೆಳಗ್ಗೆನೂ ಹಚ್ಕೋಬೋದು. ಕ್ರೀಮ್ ಥರನೇ ಯೂಸ್ ಮಾಡ್ಬೋದು. ಈಗ ಹಿಂಗೆ ಮಾಮೂಲಿ ಕ್ರೀಮ್ಗಳು ಇರ್ತಾರೆ ಆ ಥರ ಕ್ರೀಮ್ ಥರನೇ ಈಗ ಹಚ್ಕೊಂಡ್ಬಿಟ್ಟು ಬಿಟ್ಬಿಡೋದು. ಅದನ್ನೇನು ಮುಖ ತೊಳ್ಕೊಳ್ಳೋಂಗಿಲ್ಲ, ಏನಿಲ್ಲ, ಹಚ್ಚಿಬಿಟ್ಟು ಬಿಟ್ಬಿಡ್ರಿ. ಈ ಆಲೂಗಡ್ಡೆ ರಸ ಇದೆ ಸ್ಟಾರ್ಚು, ಅದಿಷ್ಟು ಎಫೆಕ್ಟಿವ್ ಆಗಿರ್ತದೆ. ತುಂಬಾ ನಿಮ್ಮ ಮುಖದಲ್ಲಿ ಕಪ್ಪು ಕಲೆ ಇದ್ದರೂ ಸಹ ಹೊರಟೋಗ್ತದೆ. ಆಮೇಲೆ ಸ್ಕಿನ್ ಡಲ್ ಆಗಿರ್ತದಲ್ಲ, ಅದು ಸಹ ಫುಲ್ ಗ್ಲೋಯಿಂಗ್ ಆಗ್ತದೆ. ಇದನ್ನು ಮಾಡಿ ನೋಡಿ, 100% ಕೆಲಸ ಮಾಡ್ತದೆ. ಆಮೇಲೆ ಇದ್ರ ಬಗ್ಗೆ ನೀವು ಹಚ್ಕೊಂಡಾದ್ಮೇಲೆ ನನಗೆ ಇದು ರಿಸಲ್ಟ್ ನೀವು ಬಂದಾದಮೇಲೆ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ. ನನಗೂ ಖುಷಿ ಆಗ್ತದೆ. ಆಮೇಲೆ ಇದೇ ಥರ ಉಪಯುಕ್ತ ಮಾಹಿತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ಈ ವಿಡಿಯೋದೊಂದಿಗೆ ಮುಕ್ತಾಯ ಮಾಡ್ತಾ ನಿಮಗೆಲ್ಲರಿಗೂ ನನ್ನ ಧನ್ಯವಾದವನ್ನು ತಿಳಿಸ್ತೀನಿ.